ಪ್ರೀತಿಯ ವೀಕ್ಷಕರೇ, ಇವತ್ತು ನಾವು ನಮ್ಮ ಕನ್ನಡ ನಾಡಿನ ಹೃದಯ ಭರಿತ ಹಬ್ಬವಾದ ಸಂಕ್ರಾಂತಿ ಹಬ್ಬವನ್ನ ಆಚರಿಸುತ್ತಿದ್ದೇವೆ. ಸಂಕ್ರಾಂತಿ ಎಂದರೆ ಕೇವಲ ಹಬ್ಬವಲ್ಲ, ಇದು ಹಳೆಯದನ್ನ ಓಡಿಸಿ ಹೊಸದನ್ನ ಸ್ವಾಗತಿಸುವ ಹಬ್ಬ. ಸೂರ್ಯನ ಬೆಳಕಿನಲ್ಲಿ ನವ ಚೈತನ್ಯವನ್ನ ತರುವಂತಹ ಹಬ್ಬ. ಮನೆಯಲ್ಲಿಯೂ ಹೊಲದಲ್ಲಿಯೂ ಹೃದಯದಲ್ಲಿಯೂ ಸಂತೋಷ, ನಗು ಮತ್ತು ಸಿಹಿ ತುಂಬಿಸುವ ಹಬ್ಬ. ಈ ಹಬ್ಬದ ವಿಶೇಷತೆ ಏನ್ ಗೊತ್ತಾ? ಇದು ಕೃಷಿಕರ ಪರಿಶ್ರಮಕ್ಕೆ ಗೌರವ ಸೂಚಿಸುತ್ತದೆ ಮತ್ತು ಜನಪದ ನೃತ್ಯ, ಗಾನ, ಹಾಸ್ಯ ಪ್ರದರ್ಶನಗಳು ಎಲ್ಲವೂ ಒಟ್ಟಾಗಿ ಹರ್ಷಿಸುತ್ತವೆ. ಮಕರ ಸಂಕ್ರಾಂತಿ ಹಿಂದೂಗಳ ಪವಿತ್ರ ಹಬ್ಬವಾಗಿದೆ. ಸೂರ್ಯನು ತನ್ನ ದಿಕ್ಕುಗಳನ್ನ ಬದಲಿಸುವ ಈ ದಿನವನ್ನ ಆಚರಿಸುತ್ತಾರೆ. ದೇಶಾದ್ಯಂತ ಈ ಹಬ್ಬವನ್ನ ವಿವಿಧ ಹೆಸರುಗಳಲ್ಲಿ, ವಿವಿಧ ರೀತಿಯ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತೆ. ಜನವರಿ 14ರಂದು ಈ ಹಬ್ಬವನ್ನ ಆಚರಿಸುವುದು ನಮ್ಮ ಹಿಂದೂ ಸಂಪ್ರದಾಯದ ವಾಡಿಕೆ. ಗುಜರಾತ್ನಲ್ಲಿ ಇದನ್ನು ಉತ್ತರಾಯಣ, ತಮಿಳುನಾಡಿನಲ್ಲಿ ಪೊಂಗಲ್, ಹರಿಯಾಣ, ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ನಲ್ಲಿ ಮಾಘಿ ಎಂದು ಕರೆಯಲಾಗುತ್ತದೆ. ಹಬ್ಬದ ಸಂದರ್ಭದಲ್ಲಿ ಊರಿನ ಬೀದಿಗಳು ಸಂಭ್ರಮದಿಂದ ತುಂಬುತ್ತವೆ. ಎಳ್ಳು ಬೆಲ್ಲ ಹಂಚುವುದು, ಎತ್ತುಗಳನ್ನ ಕಿಚ್ಚಿನ ನಡುವೆ ಆಯಿಸುವುದು, ಬಣ್ಣ ಬಣ್ಣದ ಗಾಳಿಪಟಗಳನ್ನ ಹಾರಿಸುವುದು, ಜನಪದ ಆಟಗಳನ್ನ ಆಡುವುದು. ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಒಂದು ದಂತಕಥೆಯೂ ಉಂಟು. ದಂತಕಥೆಯ ಪ್ರಕಾರ ಸಂಕ್ರಾಂತಿ ದೇವತೆ ಶಂಕರಸೂರ್ ಎಂಬ ರಾಕ್ಷಸನನ್ನ ಕೊಂದಳು. ಅದರಿಂದ ಈ ದಿನವನ್ನ ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತೆ. ಮುಗಿದ ದಿನವನ್ನ ಕಿಂಕರಾಸೂರ್ ಅಥವಾ ಕರಿಡಿನ್ ಎಂದು ಕರೆಯುತ್ತಾರೆ. ಕೆಲವು ಕಥೆಗಳಲ್ಲಿ ದೇವರುಗಳು ಮಕರ ಸಂಕ್ರಾಂತಿಯಂದು ಭೂಮಿಯ ಮೇಲೆ ಇಳಿದು ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳಿಂದ ಬಿಡುಗಡೆ ಪಡೆಯುತ್ತಾರೆ ಎಂದು ನಂಬಲಾಗುತ್ತೆ. ಆದ್ದರಿಂದ ಗಂಗಾ ಸ್ನಾನಕ್ಕೆ ಈ ದಿನ ವಿಶೇಷವಾದ ಮಹತ್ವವಿದೆ. ಮಹಾಭಾರತ ಕಾಲದಲ್ಲಿ ಭೀಷ್ಮ ಪಿತಾಮಹನು ತನ್ನ ದೇಹವನ್ನ ತ್ಯಜಿಸಲು ಮಕರ ಸಂಕ್ರಾಂತಿಯ ದಿನವನ್ನ ಆಯ್ಕೆ ಮಾಡಿಕೊಳ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಮತ್ತು ಸತ್ತವರು ನೇರವಾಗಿ ಸ್ವರ್ಗಕ್ಕೆ ಹೋಗುವ ಸಾಮರ್ಥ್ಯವಿರುತ್ತದೆ ಎಂದು ನಂಬಲಾಗಿದೆ. ಶ್ರೀಕೃಷ್ಣನು ಗೀತೆಯಲ್ಲಿ ಉತ್ತರಾಯಣವನ್ನ ಅತ್ಯುತ್ತಮ ಸಮಯ ಎಂದು ವಿವರಿಸಿದ್ದಾರೆ. ಇದು ಮಾತ್ರವಲ್ಲ, ಶಿವ ಪಾರ್ವತಿ ವಿವಾಹ, ಬ್ರಹ್ಮನ ಸೃಷ್ಟಿ, ನಾರಾಯಣ ವರಹಾವತಾರ, ಮಹಾಲಕ್ಷ್ಮಿಯ ಅವತಾರ, ಋಷಿ ಮುನಿಗಳ ತಪಸ್ಸು ಎಲ್ಲವೂ ಉತ್ತರಾಯಣದಲ್ಲಿ ಸಂಭವಿಸಿದೆ. ಈ ಕಾರಣದಿಂದ ಈ ದಿನ ಶುಭ ಕಾಲವಾಗಿ ಪರಿಗಣಿಸಲಾಗಿದೆ. ವಿವಾಹ, ನಾಮಕರಣ, ಗೃಹ ಪ್ರವೇಶ ಮತ್ತು ದೇವರ ಪೂಜೆ ಮುಂತಾದ ಶುಭ ಕೃತ್ಯಗಳನ್ನ ಈ ದಿನ ಮಾಡಲಾಗುತ್ತೆ. ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲಾ ನೋವುಗಳು ದೂರವಾಗುತ್ತವೆ. ಈ ಶುಭ ದಿನದಂದು ನಮ್ಮ ಜೀವನದ ಸಂಭ್ರಮ, ರೈತನ ಒಂದೊಂದು ಬೆವರಿಗೆ ಸಲ್ಲಿಸುವ ಗೌರವ ಹಾಗೂ ಭೂಮಿ, ಆಕಾಶ, ಸೂರ್ಯನ ಸಂಗಮದ ಸಂಕೇತವಾಗಿದೆ. ಎಳ್ಳು ಬೆಲ್ಲ ಹಂಚಿಕೊಂಡು ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ ಎಂದು ಹೇಳುವ ಸಂಪ್ರದಾಯ ನಮ್ಮ ನಡುವೆ ಪ್ರೀತಿ, ಸೌಹಾರ್ದತೆ ಮತ್ತು ಏಕತೆಯನ್ನ ಬೆಳೆಸುವ ಮಹತ್ವದ ಸಂದೇಶವನ್ನ ನೀಡುತ್ತದೆ. ಈ ಶುಭ ಸಂದರ್ಭದಲ್ಲಿ ನಾವು ನಮ್ಮ ರೈತರಿಗೆ, ನಮ್ಮ ಸಂಸ್ಕೃತಿಗೆ ಹಾಗೂ ನಮ್ಮ ನೆಲ, ಜಲ, ಭಾಷೆಗೆ ಮನದಾಳದಿಂದ ನಮಿಸಿ ಕೃತಜ್ಞತೆ ಸಲ್ಲಿಸೋಣ. ಈ ಸಂಕ್ರಾಂತಿ ನಿಮ್ಮ ಬದುಕಿಗೆ ಆರೋಗ್ಯ, ಐಶ್ವರ್ಯ, ಶಾಂತಿ ಮತ್ತು ಯಶಸ್ಸನ್ನ ತರಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.